ನಮಸ್ಕಾರ ಸ್ನೇಹಿತರೆ. ಜೀವನ ಎಂದರೆ ಕೆಲವರಿಗೆ ಹೋರಾಟ, ಕೆಲವರಿಗೆ ಕನಸು, ಇನ್ನು ಕೆಲವರಿಗೆ ಅದು ಒಂದು ಪಯಣ. ಆದರೆ ನಿಜವಾದ ಜೀವನ ಎಂದರೆ ನಾವು ಪ್ರತಿದಿನವೂ ಹೇಗೆ ಬದುಕುತ್ತೇವೆ ಎಂಬುದು. ಜೀವನ ಯಾವಾಗಲೂ ಸರಳವಾಗಿರಲ್ಲ. ಇದರಲ್ಲಿ ಯಶಸ್ಸು ಇರುತ್ತದೆ, ವಿಫಲತೆಯೂ ಇರುತ್ತದೆ. ಆದರೆ ಒಂದು ವಿಷಯವನ್ನು ನಾವು ಎಂದಿಗೂ ಮರೆಯಬಾರದು. ಪ್ರತಿಯೊಂದು ಅನುಭವವು ನಮಗೆ ಒಂದು ಪಾಠ ಕಲಿಸುತ್ತದೆ. ಜೀವನವೆಂಬ ಪಾಠಶಾಲೆಯಲ್ಲಿ ಪ್ರತಿನಿತ್ಯವೂ ಹೊಸ ಪಾಠ, ಹೊಸ ಪರೀಕ್ಷೆ, ಹೊಸ ಅವಕಾಶಗಳು ಬರುತ್ತವೆ. ನಾವು ಕೆಲವೊಮ್ಮೆ ಬದಲಾಗದ ಪರಿಸ್ಥಿತಿಗಳಲ್ಲಿ ಸಿಲುಕುತ್ತೇವೆ. ಆದರೆ ಆ ಸಂದರ್ಭದಲ್ಲಿ ಹೆದರುವ ಬದಲು ನಾವು ನಮ್ಮೊಳಗಿರುವ ಶಕ್ತಿಯನ್ನು ಎಚ್ಚರಿಸಬೇಕು. ಏಕೆಂದರೆ ನಿಜವಾದ ಶಕ್ತಿ ಹೊರಗಿನಲ್ಲಿಲ್ಲ, ಅದು ನಮ್ಮ ಒಳಗೇ ಇದೆ. ನಮ್ಮ ಆತ್ಮವಿಶ್ವಾಸ, ನಮ್ಮ ಇಚ್ಛಾಶಕ್ತಿ, ನಮ್ಮ ತಾಳ್ಮೆ ಇವೇ ನಮ್ಮ ಸೈನಿಕರು. ಬದುಕಿನಲ್ಲಿ ನಾವು ಬಹಳ ಬಾರಿ ಸೋಲು ಕಂಡಿರುತ್ತೇವೆ ಎನ್ನುತ್ತಾರೆ ಕೆಲವರು. ಆದರೆ ಸೋಲೇನೋ ಅಂತಿಮವಲ್ಲ, ಅದು ಯಶಸ್ಸಿನ ಒಂದು ಹಂತ. ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸುಲಭವಾಗಿ ಏನೂ ಸಿಗಲ್ಲ. ಮಹಾನ್ ವ್ಯಕ್ತಿಗಳು, ವಿಜ್ಞಾನಿಗಳು, ಕ್ರೀಡಾಪಟುಗಳು ಎಲ್ಲರೂ ತಮ್ಮ ಜೀವನದಲ್ಲಿ ಹಲವು ಸೋಲುಗಳನ್ನು ಅನುಭವಿಸಿದ್ದಾರೆ. ಆದರೆ ಅವರು ಮುಂದೆ ನಡೆಯಲು ನಿಲ್ಲಲಿಲ್ಲ. ಏಕೆಂದರೆ ಅವರು ತಾವು ಏನಾಗಿ ಬದಲಾಗಬಹುದು ಎಂಬ ನಂಬಿಕೆಯಿಂದ ಮುಂದುವರೆದಿದ್ದಾರೆ. ನೀವು ಕನಸುಗಳನ್ನು ಬಿಟ್ಟುಕೊಡಬೇಡಿ. ಕನಸುಗಳನ್ನು ನೋಡಿ, ಆದರೆ ಅವುಗಳನ್ನು ನಿಜ ಮಾಡಲು ಹೋರಾಡಿ. ಪ್ರತಿದಿನವೂ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ಪ್ರತಿದಿನವೂ ನಿಮ್ಮ ಮೇಲೊಂದು ನಂಬಿಕೆಯನ್ನು ಉಳಿಸಿ. ಕೆಲವು ದಿನಗಳು ಕಷ್ಟವಾಗಬಹುದು, ಕೆಲವೊಮ್ಮೆ ಜನ ನಿಮ್ಮನ್ನು ನಂಬದಿರಬಹುದು. ಆದರೆ ನೀವು ನಂಬಿಕೊಳ್ಳಿ, ನೀವು ಏನಾದರೂ ಸಾಧಿಸಬಹುದು ಎಂದು. ಯಾವುದೇ ಹಾದಿಯಲ್ಲಿಯೂ ಕಲ್ಲುಗಳು ಇರುತ್ತವೆ, ಆದರೆ ಆ ಕಲ್ಲುಗಳ ಮೇಲೆ ಕಾಲಿಟ್ಟು ನೀವು ಶ್ರೇಣಿಯಿಂದ ಮುಂದೆ ಸಾಗಬೇಕು. ಸಮಯವೊಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ನೀವು ಇಂದು ನೋವು ಅನುಭವಿಸುತ್ತಿದ್ದರೆ ನಾಳೆ ಅದು ನಿಮ್ಮ ಶಕ್ತಿಯಾಗುತ್ತದೆ. ಸ್ನೇಹಿತರೆ, ಇಷ್ಟು ಕಡಿಮೆ ಸಮಯದಲ್ಲಿ ಜೀವನವನ್ನು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಆದರೆ ಒಂದು ಮಾತು ಮನಸ್ಸಿಗೆ ತೆಗೆದುಕೊಳ್ಳಿ. ಬದುಕು ಒಂದು ಸೌಂದರ್ಯವಾಗಿದೆ, ಅದು ನಿಮ್ಮದಾಗಿರಲಿ. ಅದನ್ನು ಪ್ರೀತಿಸಿ, ಗೌರವಿಸಿ ಮತ್ತು ಸದ್ಭಾವದಿಂದ ಮುಂದೆ ಸಾಗಿರಿ. ಪ್ರತಿದಿನವೂ ಹೊಸ ಆರಂಭವಾಗಿದೆ. ಇಂದಿನಿಂದಲೇ ಹೊಸ ಕನಸು ಕಾಣಿರಿ, ಹೊಸ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸಿ ಮತ್ತು ಜಗತ್ತಿಗೆ ತೋರಿಸಿ ನೀವು ಯಾರಾಗಬಹುದು ಎಂಬುದನ್ನು. ಧನ್ಯವಾದಗಳು. ಮುಂದೆ ಉತ್ತಮವಾಗಿ ಬಾಳಿರಿ, ನಿಮ್ಮ ಜೀವನದ ನಾಯಕರಾಗಿರಿ.